ಸಂಸತ್ನಲ್ಲಿ ಉಗ್ರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಒಂದ್ ಕಡೆ ಕೇಂದ್ರ ಗುಪ್ತಚರ ಇಲಾಖೆಗೆ ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಕೂಡ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಂಸತ್ ಮೇಲೆ ಉಗ್ರ ಗ್ಯಾಂಗ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗುಪ್ತಚರ ಇಲಾಖೆಗೆ ಪ್ರಾಥಮಿಕ ವರದಿ ಸಲ್ಲಿಕೆ ಆಗಿರೋದು. ಮನೋರಂಜನ್ ಮತ್ತು ಸಾಗರ್ ಶರ್ಮಾ ಇಬ್ಬರು ಆರೋಪಿಗಳ ಬಗ್ಗೆ ಒಂದಷ್ಟು ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಬ್ಬರ ನಡುವೆ ಸ್ನೇಹ ಬೆಳೆದಿರೋದು. 5 ವರ್ಷದ ಒಡನಾಟ ಇಬ್ಬರ ಮಧ್ಯೆ. ಏನು ಮಾಡ್ತಾ ಇದ್ರು? ಒಂದಷ್ಟು ಪ್ರಾಥಮಿಕ ವಿಚಾರಗಳು ವರದಿಯಲ್ಲಿ ಉಲ್ಲೇಖ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಎಕ್ಸಾಕ್ಟ್ಲಿ ಇದೇ ಪ್ರಶ್ನೆ ಇತ್ತು. ಮನೋರಂಜನ್ ಮತ್ತು ಸಾಗರ್ ಶರ್ಮಾ ಲಖನೌ ಮೂಲದವನು, ಹೇಗೆ ಸಂಪರ್ಕ ಬೆಳೆದಿತ್ತು ಇಬ್ಬರ ಮಧ್ಯೆ ಅನ್ನೋದು ಪ್ರಶ್ನೆ ಇತ್ತು. ಬಟ್ ಬೆಂಗಳೂರಿನಲ್ಲೇ ಇಬ್ಬರ ಮಧ್ಯೆ ಸ್ನೇಹ ಇತ್ತು ಅನ್ನುವಂತ ವಿಚಾರ ಗೊತ್ತಾಗ್ತಾ ಇರೋದು. ಈಗ ಕೇಂದ್ರ ಗುಪ್ತಚರ ಇಲಾಖೆಗೆ ನೀಡಿರುವ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶದ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ಏನಾದರೂ ಸಿಕ್ಕಿದೆಯಾ ನಾಗರಾಜ್? ಖಂಡಿತ ಶ್ರುತಿ, ಏನು ಸಂಸತ್ ಮೇಲೆ ಈ ಒಂದು ಉಗ್ರ ದಾಳಿಗೆ ಸಂಬಂಧಿಸಿದಂತೆ ಅಲ್ಲಿ ಈ ಒಂದು ಏನು ಮೈಸೂರಿನ ಮನೋರಂಜನ್ ವಿಳಾಸ ಸಿಗ್ತಾ ಇದ್ದಂಗೆ ಕೇಂದ್ರ ಗುಪ್ತಚರ ಇಲಾಖೆ ರಾಜ್ಯ ಗುಪ್ತಚರ ಇಲಾಖೆಗೆ ಈ ಬಗ್ಗೆ ಒಂದು ಡೀಟೇಲ್ಡ್ ರಿಪೋರ್ಟನ್ನು ರೆಡಿ ಮಾಡಿ ಏನು ಅವರ ಮಾಹಿತಿಯನ್ನು ಕಲೆಯಕ್ಕೆ ಅಂತೇಳಿ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ನಿನ್ನೆ ಸಂಜೆ ರಾಜ್ಯ ಗುಪ್ತಚರ ಇಲಾಖೆ ಕೇಂದ್ರ ಗುಪ್ತಚರ ಇಲಾಖೆಗೆ ಒಂದು ಪ್ರಾಥಮಿಕ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಏನು 2018ರಲ್ಲಿ ಮನೋರಂಜನ್ ಬೆಂಗಳೂರಿನಲ್ಲಿ ಓದ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಸಾಗರ್ ಶರ್ಮಾ ಆತನಿಗೆ ಯಾವ ರೀತಿ ಪರಿಚಯಕ್ಕೆ ಬಂದಿದ್ದ, ಯಾವ ಒಂದು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಇವರ ಪರಿಚಯ ಆಗಿತ್ತು, ಜೊತೆಗೆ ಕರ್ನಾಟಕದ ಯಾವ ಕಡೆ ಏನು ಮನೋರಂಜನ್ ಮತ್ತು ಸಾಗರ್ ಶರ್ಮಾವನ್ನು ಹೊರತುಪಡಿಸಿ ಈ ಒಂದು ಪ್ರಕರಣದಲ್ಲಿರ್ತಕ್ಕಂಥ ಉಳಿದಂಥ ಯಾವೆಲ್ಲ ಆರೋಪಿಗಳಿದ್ರೋ ಅವರು ರಾಜ್ಯಕ್ಕೆ ಬಂದು ಹೋಗಿದ್ರೆ ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ರಾಜ್ಯ ಗುಪ್ತಚರ ಇಲಾಖೆ ಮುಂದಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಕ್ರೂಷಿಯಲ್ ಅನ್ನೋ ವಿಚಾರಗಳನ್ನು ರಾಜ್ಯ ಗುಪ್ತಚರ ಇಲಾಖೆ ಕಲೆ ಹಾಕಿ ನಿನ್ನೆ ಸಂಜೆ ಕೇಂದ್ರ ಗುಪ್ತಚರ ಇಲಾಖೆಗೆ ಒಂದು ಪ್ರಾಥಮಿಕ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ಅದನ್ನು ಹೊರತುಪಡಿಸಿ ಏನು ಈ ಒಂದು 2018ರಿಂದ ಇವರ ಒಂದು ಸಂಪರ್ಕ ಇತ್ತು ಅಂತಂತೇಳಿ ಇವರ ಒಡನಾಟಗಳು ಶುರುವಾಗಿದ್ವು ಅಂತೇಳಿ ಗೊತ್ತಾಗ್ತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ರಾಜ್ಯ ಗುಪ್ತಚರ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಯಾವೆಲ್ಲವನ್ನ ಕ್ರಮವನ್ನು ವಹಿಸಬೇಕೋ ಅದನ್ನು ಅಧಿಕಾರಿಗಳನ್ನು ಬಿಟ್ಟು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇಲ್ಲಿವರೆಗೂ ಸಿಕ್ಕಿರ್ತಕ್ಕಂಥ ಮಾಹಿತಿಗಳನ್ನು ಕೇಂದ್ರ ಗುಪ್ತಚರ ಇಲಾಖೆ ಜೊತೆ ಹಂಚಿಕೊಂಡಿದ್ದು, ಇಲ್ಲಿ ನಡೆದಂಥ ಬೆಳವಣಿಗೆಗಳು, ಇಲ್ಲಿ ನಡೆದಂಥ ಕಾನ್ಸ್ಪಿರಸಿಗಳೇನಿದಾವೆ ಅವುಗಳ ಬಗ್ಗೆ ಕೇಂದ್ರ ಗುಪ್ತಚರ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.